ನಾನು ಇವತ್ತು ಟಾಪ್ 5 ಬೆಸ್ಟ್ ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಕೂಡ ಅಂಡರ್ 25,000 ಅಲ್ಲಿ ಸಿಗುತ್ತೆ. ಮೊದಲು ಈ 25,000 ಬಜೆಟ್ ರೇಂಜ್ ಅಲ್ಲಿ ಅಷ್ಟೊಂದೇನು ಕರ್ವ್ ಡಿಸ್ಪ್ಲೇ ಫೋನ್ಗಳು ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ರೀಸೆಂಟ್ ಆಗಿ ಎಲ್ಲಾ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಗಳು ಕರ್ವ್ ಡಿಸ್ಪ್ಲೇ ಫೋನ್ ಲಾಂಚ್ ಮಾಡಿದ್ದಾರೆ. ಈ ಟೈಮ್ ಅಲ್ಲಿ ನೀವೇನಾದ್ರೂ ಒಂದು ಬೆಸ್ಟ್ ಕರ್ವ್ ಡಿಸ್ಪ್ಲೇ ಫೋನ್ ಹಾಗೆ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಹುಡುಕ್ತಾ ಇದ್ದೀರಾ, ಆದ್ರೆ ಯಾವ್ದು ತಗೋಬೇಕು ಅಂತ ನೀವೇನಾದ್ರೂ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಈ ವಿಡಿಯೋಲಿ ನಿಮ್ಮ ನೀಡ್ಸ್ ಹಾಗೆ ಕಂಪನಿ ಅಕಾರ್ಡಿಂಗ್ 5 ಬೆಸ್ಟ್ ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ನಾನು ಹೇಳ್ತಾ ಇದ್ದೀನಿ. ಈ ಟೈಮ್ ಅಲ್ಲಿ ಈ 5 ಫೋನ್ ಗಳನ್ನ ಬೆಸ್ಟ್ ಕರ್ವ್ ಡಿಸ್ಪ್ಲೇ ಫೋನ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಯಾವುದೇ ಡೌಟ್ ಬೇಡ. ಕರ್ವ್ ಡಿಸ್ಪ್ಲೇ ಅಂದ್ರೆ ಅದರದೇ ಆದ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಕರ್ವ್ ಡಿಸ್ಪ್ಲೇ ಇರೋ ಫೋನ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಸ್ಪ್ಲೇ ನೋಡಿನೇ ನಮ್ಗೆ ಪರ್ಚೇಸ್ ಮಾಡಬೇಕು ಅಂತ ಅನ್ಸುತ್ತೆ. ಅದು ಪ್ರೀಮಿಯಂ ಲುಕ್ ಕೊಡುತ್ತೆ. ಆದ್ರೆ ಕರ್ವ್ ಡಿಸ್ಪ್ಲೇ ಫೋನ್ ಜಾಸ್ತಿ ಗ್ರಿಪ್ ಇರೋದಿಲ್ಲ. ಗೇಮ್ಸ್ ಆಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಟಾಪ್ 5 ಇಂದ ಬರೋಣ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ಇನ್ಫಿನಿಕ್ಸ್ ನೋಟ್ 40 Pro Plus. ಇನ್ಫಿನಿಕ್ಸ್ ಬ್ರ್ಯಾಂಡ್ ಇದೆಯಲ್ಲ, ಇದು ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗ್ತಾನೆ ಇದೆ. ನಿಮ್ಗೆ ಏನಾದ್ರು ಟಾಪ್ ನೋ ಸ್ಪೆಸಿಫಿಕೇಶನ್ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಬ್ಯಾಕ್ ಸೈಡ್ ಲೆದರ್ ಫಿನಿಶಿಂಗ್ ಇದೆ, ಸ್ಲಿಮ್ ಅಂಡ್ ಸ್ಲಿಕ್ ಡಿಸೈನ್ ಇದೆ, ಹಾಗೆ ಸೆರಾಮಿಕ್ ಬೆಜಲ್ ಸಿಗುತ್ತೆ. ಫೋನ್ ಪ್ರೀಮಿಯಂ ಲುಕ್ ಕೊಡುತ್ತೆ. ಬೆಸ್ಟ್ ಕರ್ವ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಕನ್ಸಿಡರ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ FHD ಪ್ಲಸ್ 3D ಕೋಡ್ AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120 Hz ರಿಫ್ರೆಶ್ ರೇಟ್ ಇದೆ. 1300 ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ 5 ನ ಸಪೋರ್ಟ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರ್ತಾರೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ MediaTek ಕಡೆಯಿಂದ Dimensity 7020 ಪ್ರೊಸೆಸರ್ ಸಿಗುತ್ತೆ. ಇನ್ಫಿನಿಕ್ಸ್ ಕಡೆಯಿಂದ X1 ಚೀತಾ ಚಿಪ್ ಕೂಡ ಕೊಟ್ಟಿರ್ತಾರೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಪವರ್ ಮಾನ್ಸ್ಟರ್ XOS 14 ಅಲ್ಲಿ ವರ್ಕ್ ಮಾಡುತ್ತೆ. 4600 mAh ಬ್ಯಾಟರಿ ಇದೆ. ಹಾಗೆ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ 20 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, ಮೂರನೇದು 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಹಾಗೆ 2K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ JBL ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿರ್ತಾರೆ. ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB RAM ಪ್ಲಸ್ 256GB ಸ್ಟೋರೇಜ್ ಗೆ 21,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ 12 Pro. ನೀವೇನಾದ್ರೂ ಒಂದು ಬ್ಯೂಟಿಫುಲ್ ಹಾಗೆ ಪ್ರೀಮಿಯಂ ಲುಕ್ ಇರೋ ಫೋನ್ ಹುಡುಕ್ತಾ ಇದ್ದೀರಾ, ಅಥವಾ ರಿಯಲ್ಮಿ ಕಡೆಯಿಂದಾನೇ ಒಂದು ಬೆಸ್ಟ್ ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.7 ಇಂಚ್ FHD ಪ್ಲಸ್ ಕರ್ವ್ ಡಿಸ್ಪ್ಲೇ ಇದೆ. ಹಾಗೆ 120 Hz ರಿಫ್ರೆಶ್ ರೇಟ್ ಇದೆ. 950 ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೇಗನ್ ಲೆದರ್ ಹಾಗೆ ಲಕ್ಸುರಿ ವಾಚ್ ಡಿಸೈನ್ ಸಿಗುತ್ತೆ. ಇದರಿಂದ ಸ್ಮಾರ್ಟ್ ಫೋನ್ ಪ್ರೀಮಿಯಂ ಲುಕ್ ಕೊಡುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ Snapdragon 6 Gen 1 ಪವರ್ಫುಲ್ ಲೆವೆಲ್ ನ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ 4mm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ರಿಯಲ್ಮಿ UI 5.0 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರ AnTuTu ಸ್ಕೋರ್ 5,90,000 ಪ್ಲಸ್ ಇದೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ IMX 882 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 32 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಝೂಮ್ ಲೆನ್ಸ್ ಕ್ಯಾಮೆರಾ ಇದೆ. 2x ಆಪ್ಟಿಕಲಿ ಹಾಗೆ 4x ಲಾಸ್ಲೆಸ್ ಝೂಮ್ ಸಪೋರ್ಟ್ ಸಿಗುತ್ತೆ. ಮೂರನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ Dolby Atmos ಕಡೆಯಿಂದ ಸೂಪರ್ ಲೀನಿಯರ್ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. 3D VC ಕೂಲಿಂಗ್ ಸಿಸ್ಟಮ್ ಇದೆ. IP65 ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB RAM ಪ್ಲಸ್ 128GB ಸ್ಟೋರೇಜ್ ಗೆ 24,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ಮೋಟರೋಲಾ ಕಡೆಯಿಂದ ಮೋಟರೋಲಾ ಎಡ್ಜ್ 40 Neo. ಈ ಟೈಮ್ ಅಲ್ಲಿ 25,000 ಬಜೆಟ್ ರೇಂಜ್ ಅಲ್ಲಿ ಮೋಸ್ಟ್ ಪ್ರೀಮಿಯಂ ಹಾಗೆ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ಮೋಟರೋಲಾ ಕಡೆಯಿಂದ ಎಡ್ಜ್ 40 Neo ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ 6.55 ಇಂಚ್ ಪೋಲೆಡ್ ಎಂಡ್ಲೆಸ್ ಕರ್ವ್ಡ್ ಎಡ್ಜ್ ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 1300 ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಸಿಗುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7030 ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ 6nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. MyUX ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್
ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ ಇದರಲ್ಲಿ ಡೋಲ್ಬಿ ಅಟಾಮ್ಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಹಾಗೆ IP6 ಸೈಟ್ ನ ಸರ್ಟಿಫಿಕೇಶನ್ ಇದೆ. LPDDR4X ನ ರ್ಯಾಮ್ ಇದೆ. UFS 2.1 ಸ್ಟೋರೇಜ್ ಸಿಗುತ್ತೆ. ಕೊನೆಯದಾಗಿ ಇದ್ರ ಪ್ರೈಸಿಂಗ್ ನ ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ಗೆ 22,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T2 Pro. ಈ ಟೈಮ್ ಅಲ್ಲಿ ಅಂಡರ್ 25,000 ಅಲ್ಲಿ ಕರ್ವ್ ಡಿಸ್ಪ್ಲೇ ಜೊತೆಗೆ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ವಿವೋ ಕಡೆಯಿಂದ T2 Pro ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ FHD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 1300 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರ್ತಾರೆ. ಬ್ಯಾಕ್ ಸೈಡ್ ಪ್ರೀಮಿಯಂ AG ಗ್ಲಾಸ್ ಡಿಸೈನ್ ಸಿಗುತ್ತೆ. ಹಾಗೆ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7200 ಪವರ್ಫುಲ್ ಲೆವೆಲ್ ನ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ 4mm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. ಫನ್ ಟಚ್ OS 13 ಅಲ್ಲಿ ವರ್ಕ್ ಮಾಡುತ್ತೆ. 4600 mAh ಬ್ಯಾಟರಿ ಇದೆ. ಹಾಗೆ 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾನ ನಾವು ನೋಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಬೊಕೆ ಶೂಟರ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಸಪೋರ್ಟ್ ಇದೆ. 4K ವಿಡಿಯೋಸ್ ನ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲಾ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ ಏನು ಅಂತಂದ್ರೆ ಇದರಲ್ಲಿ ವೈಬ್ರೇಷನ್ ಮೋಟರ್ ಇದೆ. ಎಕ್ಸ್ಟೆಂಡೆಡ್ ರ್ಯಾಮ್ ಸಪೋರ್ಟ್ ಇದೆ. ಹಾಗೆ LPDDR4X ರ್ಯಾಮ್ ಇದೆ. ಹಾಗೆ UFS 2.1 ಸ್ಟೋರೇಜ್ ಕೂಡ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ಗೆ 23,999 ಆಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಹಾನರ್ ಕಡೆಯಿಂದ ಹಾನರ್ X9B. ಈ ಟೈಮ್ ಅಲ್ಲಿ ನಿಮಗೆ 25,000 ಬಜೆಟ್ ರೇಂಜ್ ಅಲ್ಲಿ ಮೋಸ್ಟ್ ಪ್ರೀಮಿಯಂ ಲುಕ್ ಪ್ರೀಮಿಯಂ ಡಿಸೈನ್ ಇರೋ ಫೋನ್ ಬೇಕು ಅಂತ ಇದ್ರೆ ಹಾನರ್ ಕಡೆಯಿಂದ ಹಾನರ್ X9B ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.98 ಇಂಚ್ 1.5K ಕರ್ವ್ಡ್ AMOLED ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 1200 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ Snapdragon 6 Gen 1 ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. Magic OS 7.2 ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5800 mAh ಬಿಗ್ ಬ್ಯಾಟರಿ ಇದೆ. 35 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 5 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮೂರನೇದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 4K ವಿಡಿಯೋಸ್ ನ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕ್ಯಾಮೆರಾ ಮೋಡ್ಗಳು ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 256GB ಸ್ಟೋರೇಜ್ಗೆ 24,999 ಗೆ ನಿಮಗೆ ಇದು ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ಕರ್ವ್ ಡಿಸ್ಪ್ಲೇ ಫೋನ್ ಬಗ್ಗೆ ಹೇಳಿದ್ದೀನಿ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ಹಾಗೆ ಕರ್ವ್ ಡಿಸ್ಪ್ಲೇ ಇರೋ ಫೋನ್ಗಳು ಬಿದ್ರೆ ಡಿಸ್ಪ್ಲೇ ಹೊಡೆದೋಗೋ ಚಾನ್ಸಸ್ ತುಂಬಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ನಮ್ ಜೊತೆನೇ ಇರಿ, ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ನಾನು ಹಾಕ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.